ನಮಸ್ತೆ ಆತ್ಮೀಯ ವೀಕ್ಷಕರಿಗೆ. ನೀವು ತುಂಬ ಜನರನ್ನು ಗಮನಿಸಿರಬಹುದು. ತುಂಬ ಕಷ್ಟಪಡ್ತಾರೆ ಜೀವನದಲ್ಲಿ ಸಂಪಾದನೆಗೋಸ್ಕರ. ಎಷ್ಟೇ ಕಷ್ಟಪಟ್ಟರೂ ಅವರಿಗೆ ಹಣ ನಿಲ್ಲೋದೇ ಇಲ್ಲ. ಹೀಗೆ ಬಂದು ಹೀಗೆ ಖರ್ಚಾಗ್ಬಿಡತ್ತೆ. ಆದರೆ ಇನ್ನು ಕೆಲವರಿಗೆ ಅವಕಾಶಗಳು ಸ್ವತಃ ಹುಡುಕಿಕೊಂಡು ಬರುತ್ತೆ. ಇದನ್ನು ಏನಂತ ಕರೆಯೋದಕ್ಕೆ ಸಾಧ್ಯ? ಅದೃಷ್ಟ ಅನ್ಬೋದಾ? ಯೋಚಿಸಬೇಕಾಗಿದೆ ಅಲ್ವಾ? ಅಥವಾ ಅದರ ಹಿಂದೆ ಬೇರೆ ಏನಾದರೂ ಸತ್ಯ ಇದೆಯಾ? ಗಮನಿಸ್ಕೋಬೇಕು. ಹಣ ಮೊದಲು ನಮ್ಮ ಮನಸ್ಸಿನಲ್ಲಿ ಬರಬೇಕು, ನಂತರ ಕೈಗೆ ಹಣ ಬರುವಂಥದ್ದು. ಯಾರು ಹಣ ಸಂಪಾದನೆ ಕಷ್ಟ ಅಂತ ಮನಸ್ಸಿನಲ್ಲಿ ಭಾವಿಸ್ಕೋತಾರೋ ಅವರಿಗೆ ಸಂಪಾದನೆಯೂ ಸಹ ಕಷ್ಟ ಆಗುತ್ತೆ, ಹಣ ಸಹ ಬರೋದೇ ಇಲ್ಲ. ಯಾರು ಹಣ ಸಂಪಾದನೆ ಸಾಧ್ಯ, ನಾನು ಶ್ರೀಮಂತ, ನಾನು ಸದಾ ಶ್ರೀಮಂತನಾಗಿಯೇ ಇರ್ತೀನಿ ಅನ್ನೋ ಮನೋಭಾವನೆಯನ್ನು ರೂಢಿಸಿಕೊಂಡು ಹೋಗ್ತಾನೋ ಅಂಥವರಿಗೆ ಮಾರ್ಗಗಳು ತನ್ನಿಂತಾನೇ ಓಪನ್ ಆಗ್ತಾ ಹೋಗುತ್ತೆ. ಹಣ ಬಂದವರು ಸಾಮಾನ್ಯವಾಗಿ ಭಯವನ್ನು ಮೀರಿ ಹೋಗ್ಬಿಡ್ತಾರೆ. ಅವರು ಯಾವುದಕ್ಕೂ ಭಯ ಪಡೋದಿಲ್ಲ. ಅವರು ಸುರಕ್ಷಿತ ವಲಯದಲ್ಲಿ ಖಂಡಿತ ಇರೋದಿಲ್ಲ. ಅವರು ಕಲಿಯುವುದಕ್ಕೆ ಇಚ್ಛೆ ಪಡ್ತಾರೆ, ಹೊಸದನ್ನು ಕಲಿಬೇಕು ಅಂತ ಆಸೆ ಪಡ್ತಾರೆ. ಜೊತೆಗೆ ಏನಾದರೂ ಅವರಿಗೆ ನಷ್ಟ ಆದರೆ ಸಿಡಿದೆದ್ದು ನಿಲ್ತಾರೆ. ಅಲ್ಲಿಗೆ ಕೈ ಬಿಡೋದಿಲ್ಲ, ಕುಂದೋದಿಲ್ಲ. ಹಣ ಒಬ್ಬ ವ್ಯಕ್ತಿಗೆ ಅಂತ ಖಂಡಿತ ಬರೋದಿಲ್ಲ ವೀಕ್ಷಕರೇ. ಹಣ ಆ ವ್ಯಕ್ತಿ ಸೃಷ್ಟಿಸಿಕೊಂಡ ಮೌಲ್ಯಕ್ಕೆ ಬರುವಂಥದ್ದು. ಎಷ್ಟು ಜನರ ಸಮಸ್ಯೆಯನ್ನು ನಿರಾಳವಾಗಿ ನಿರ್ಘಳವಾಗಿ ನಾವು ಬಗೆಹರಿಸ್ತಾ ಹೋಗ್ತೀವೋ ಹಣ ಅಷ್ಟು ನಮಗೆ ಧಾರಾಳವಾಗಿ ಬರುತ್ತೆ. ಹಣ ಒಂದು ರಾತ್ರಿ ಬಂದು ಹೋಗುವಂಥದ್ದಲ್ಲ. ರಾತ್ರಿ ಬೆಳಗಾಗರೊಳಗೆ ಖಂಡಿತ ಹಣ ಬರೋದಿಲ್ಲ, ಹೋಗೋದಿಲ್ಲ. ಸಹನೆ, ಶಿಸ್ತು, ನಿರಂತರತೆ ಇದೆಲ್ಲವೂ ಸೇರಿದ್ರೇ ಹಣದ ಮೂಲ ಅಂತ ನಾವು ಕರೀಬಹುದು. ಹಣ ಕೆಲವರಿಗೆ ಮಾತ್ರ ಬರುತ್ತೆ ಅಂತ ಕಾಣಿಸ್ಬೋದು ನಮಗೆ. ಕೆಲವರು ಜನರನ್ನು ಒಂದಿಷ್ಟು ಗುರುತಿಸ್ಕೋಬೋದು. ಆದರೆ ಸತ್ಯ ಏನು ಗೊತ್ತಾ? ಹಣವಂತರು ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ, ವಿಭಿನ್ನರಾಗಿ ಕಾರ್ಯನಿರ್ವಹಿಸ್ತಾರೆ, ಮತ್ತು ನಿರಂತರತೆಯವಾಗಿ ಅವರು ಕೆಲಸಗಳನ್ನು ಮಾಡ್ತಾ ನಿರಂತರವಾಗಿ ಬೆಳೀತಾ ಹೋಗ್ತಾರೆ. ಹಣವನ್ನು ಖಂಡಿತ ಬೆನ್ನಟ್ಟಿ ಓಡಬೇಡಿ ವೀಕ್ಷಕರೇ. ನಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಖಂಡಿತ ಮಾಡಬೇಕು. ನಮ್ಮ ಮೌಲ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸಬೇಕು. ಆಗ ಮಾತ್ರ ಹಣ ತನ್ನಿಂದ ತಾನೇ ಹುಡುಕಿಕೊಂಡು ಓಡೋಡಿ ನಮ್ಮ ಹತ್ರ ಬರುತ್ತೆ.